ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಒಂದೇ ಪುಸ್ತಕನ ಪ್ರತಿ ಬಾರಿ ಓದಾಗ್ಲೂ ಅರ್ಥ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಪ್ರತಿ ಸಲ ಒಂದು ಪುಸ್ತಕವನ್ನು ಮತ್ತೊಮ್ಮೆ ಓದಿದಾಗ ನಾವು ಹಿಂದೆ ಓದಿದಕ್ಕಿಂತ ಹೆಚ್ಚೇನೂ ಇರುವುದಿಲ್ಲ. ಅಕ್ಷರಗಳು ಅಥವಾ ಕಂಟೆಂಟ್ ಏನಿರುತ್ತೆ ಅದೇ ಇರುತ್ತೆ. ಆದರೆ ನಮ್ಮಲ್ಲಿ ಹಿಂದೆ ಇದ್ದುದಕ್ಕಿಂತ ಹೆಚ್ಚಿನದನ್ನು ಕಂಡುಕೊಳ್ಳುತ್ತೇವೆ. ನಾವು ಆ ಬುಕ್ಕನ್ನ ಓದ್ಬೇಕಾದ್ರೆ ನಾವು ಯಾವ ಮನಸ್ಥಿತಿಯಲ್ಲಿ ಇರ್ತೀವಿ, ಯಾವ ಸನ್ನಿವೇಶ ಗೋತ್ರು ಮಾಡ್ತೀವಿ, ಇದ್ರ ಬೇಸ್ ಮೇಲೆ ಅದರ ಅರ್ಥ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಹಾಗೇನೆ ಎಷ್ಟೋ ಸಮಸ್ಯೆಗಳು ಬದಲಾಗ್ತಾ ಹೋಗ್ತವೆ, ಸ್ವರೂಪದಲ್ಲಿ ಬದಲಾವಣೆ ಕಂಡುಕೊಳ್ತಾ ಹೋಗ್ತವೆ. ಈಗ ರೋಗಗಳು ಅಥವಾ ವೈರಸ್ ಮ್ಯೂಟೇಟ್ ಆಗ್ತಾ ಹೋಗುತ್ತೆ ಅಂತೀವಲ್ಲ, ಹಾಗೇನೆ ಮಕ್ಕಳು ಪ್ರಸ್ತುತ ಹೆಚ್ಚಾಗಿ ಎದುರಿಸುತ್ತಿರುವ ಸಮಸ್ಯೆಗಳೇನು ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸ್ಕ್ರೀನ್ ಅಡಿಕ್ಷನ್, ಮೊಬೈಲ್ನ ಅತಿಯಾದ ಬಳಕೆ ಪೇರೆಂಟ್ಸ್ಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಈಗ ಇದರ ಪರಿಣಾಮವಾಗಿ ಮಕ್ಕಳಲ್ಲಿ ಅಟೆನ್ಷನ್ ಸ್ಪ್ಯಾನ್, ಅವರ ಗಮನ ಕೇಂದ್ರೀಕರಿಸುವಿಕೆಯ ಸಾಮರ್ಥ್ಯ ತುಂಬಾ ಕುಂದುತ್ತಾ ಬರ್ತಾ ಇದೆ, ವೇಗವಾಗಿ ಕುಂದುತ್ತಾ ಬರ್ತಾ ಇದೆ. ವೀಕ್ ಎಮೋಷನಲ್ ಇಂಟೆಲಿಜೆನ್ಸ್, ಅವರ ಭಾವನಾತ್ಮಕ ಬುದ್ಧಿ ಕ್ಷಮತೆ ಕ್ಷೀಣಿಸ್ತಾ ಬರ್ತಾ ಇದೆ. ಯಾವುದೋ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಸ್ಪಂದಿಸದೇ ಇರೋ ಮಟ್ಟಕ್ಕೆ ಬರ್ತಾ ಇದ್ದಾರೆ ಮಕ್ಕಳು. ಸೋಷಿಯಲ್ ಸ್ಕಿಲ್ಸ್ ಗ್ಯಾಪ್ ಹೆಚ್ಚಾಗಿ ಕಾಣ್ತಾ ಇದೆ. ಎಲ್ಲ ಅವರವರೇ ಲೋಕದಲ್ಲಿ ಮುಳುಗಿರ್ತಾರೆ. ಹೆಚ್ಚಾಗಿ ಫಿಸಿಕಲ್ ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಾ ಇದ್ದಾರೆ. ದೈಹಿಕ ಆರೋಗ್ಯದಲ್ಲಿ ತುಂಬಾ ಏರುಪೇರು ಕಾಣ್ತಾ ಇದೆ. ಈಗ ಮಕ್ಕಳ ಕ್ಲಿನಿಕ್ಗಳಿಗೆ ನೀವು ಹೋದಾಗ ಏನೇನೆಲ್ಲ ಸಮಸ್ಯೆ ಹೊತ್ಕೊಂಡು ಬರ್ತಾರೆ ಅನ್ನೋದು, ಕೆಲವು ಸರಿ ಪೇರೆಂಟ್ಸ್ ಅತಿಯಾದ ರಿಯಾಕ್ಷನ್ ಇರ್ಬೋದು. ಈಟಿಂಗ್ ಡಿಸಾರ್ಡರ್ಸ್ ಜಾಸ್ತಿ ಇದೆ ಇತ್ತೀಚಿನ ಮಕ್ಕಳಲ್ಲಿ. ಜ್ವರ, ತಲೆನೋವು, ಕೆಮ್ಮು, ನೆಗಡಿ, ಅಂದ್ರೆ ಇಮ್ಯುನಿಟಿ ಪವರೇ ಮಕ್ಕಳಲ್ಲಿ ಇಲ್ಲದೆ ಇರೋ ರೀತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಅಕಾಡೆಮಿಕ್ ಪ್ರೆಷರು, ಬೇರೆಯವ್ರ ಜೊತೆ ಹೋಲಿಸ್ಕೊಳ್ಳೋದು, ಕಂಪೇರಿಂಗ್ ಕಲ್ಚರ್, ಇದು ಜಾಸ್ತಿ ಇದೆ. ಮುಖ್ಯವಾಗಿ ಲಾಸ್ ಆಫ್ ವ್ಯಾಲ್ಯೂಸ್, ಅವ್ರು ಬೆಳೀತಾ ಇರೋ ರೀತಿಯಲ್ಲಿ ಆ ವ್ಯಾಲ್ಯೂಸ್ ಇಂಪಾರ್ಟೆನ್ಸೇ ಇಲ್ಲ, ಈ ರೀತಿ ಆಗ್ಬಿಟ್ಟಿದೆ. ನನ್ನ ಗೋಲ್ ಅಚೀವ್ ಆದ್ರೆ ಸಾಕು, ಅದಕ್ಕೆ ನಾನು ಬಳಸೋ ದಾರಿ ಯಾವ್ದಾದ್ರೂ ಆಗಿದ್ರು ಓಕೆ. ಇದನ್ನ ನಾವು ದಾಟಿಸ್ತಾ ಇರೋದು ನಮ್ಮ ಮಕ್ಕಳಿಗೆ. ಮತ್ತೆ ಮಕ್ಕಳಿಗೆ ಐಡೆಂಟಿಟಿ ಕನ್ಫ್ಯೂಷನ್, ಇದು ಪ್ರಸ್ತುತವಾಗಿ ಹೆಚ್ಚು ಪ್ರಚಲಿತದಲ್ಲಿರುವ ಸಮಸ್ಯೆಗಳಾಗಿವೆ. ಈ ಸಮಸ್ಯೆಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ಎಲಾಬ್ರೇಟ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಧನ್ಯವಾದಗಳು.